ಈ ಮದ್ದೂರಿನ ಘಟನೆ ಶುರು ಆದ್ಮೇಲೆ 3 ಸಲ ನಾನು ಈ ಉದಾಹರಣೆಯನ್ನು ಹೇಳಿದ್ದೀನಿ. ನೀವು ಇವತ್ತು ಬಂದಿದ್ದೀರಿ, 4ನೇ ಸಲನೂ ಹೇಳ್ತೀನಿ. ಮದ್ದೂರಿನ ಗಲಾಟೆ ಆದ ದಿವಸ ನಾನು ಕೂತ್ಕೊಂಡು ಒಂದು ಯಾವುದೋ ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮೌಲ್ವಿಗೆ ಒಂದು ಪ್ರಶ್ನೆ ಬರುತ್ತೆ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ಹೋಗಿ ಒಂದು ಸಣ್ಣ ಮಗುವಿನ ಮೇಲೆ, ಸಣ್ಣ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ, ಇನ್ನೊಬ್ಬ ಹೋಗಿ ಮೂರ್ತಿ ಪೂಜೆಯನ್ನ ಮಾಡ್ತಾನೆ. ಈ ಎರಡರ ಪೈಕಿ ಅತಿ ದೊಡ್ಡ ಪಾಪ ಯಾವುದು ಅಂತ ಕೇಳಿದ್ರೆ ಆ ಮೌಲ್ವಿ ಮೂರ್ತಿ ಪೂಜೆ ಮಾಡೋದು ಅಂತ ಹೇಳ್ದ. ಮೌಲ್ವಿ, ನಿಮ್ಮ ಸಮಾಜ ಅಂಥವರನ್ನ ಧಿಕ್ಕರಿಸಿದಾಗ ನೀವು ಸೌಹಾರ್ದತೆಯ ಮಾತಾಡ್ತಿದ್ದೀರಲ್ಲ, ಈ ಮಾತಿಗೊಂದು ತೂಕ ಬರುತ್ತೆ, ಬೆಲೆ ಬರುತ್ತೆ. ಒಂದ್ ನಿಮಿಷ. ನೀವು ಆಡ್ತಾ ಇರುವ ಸೌಹಾರ್ದತೆಯ ಮಾತಿಗೆ ಬೆಲೆ ಬರೋದು ಆ ಮೌಲ್ವಿಯನ್ನ ನೀವು ಚೀತು ಅಂತ ಧಿಕ್ಕರಿಸಿ ಹೊರಗಿಟ್ಟಾಗ. ಸಹಿ ಕಹಾ ಭೈ ತೋರಿಸ್ಲಾ ನಿಮಗೆ ಕಮೆಂಟ್ಗಳನ್ನ? ಸರ್, ಅಲ್ಲಿ ಒಬ್ಬ ಮುಸ್ಲಿಂ ಕ್ರಿಕೆಟರು ಯಾವುದೋ ಸಹೋದರಿ ಹತ್ರ ರಾಖಿ ಕಟ್ಟಿಸ್ಕೊಂಡು ಫೋಟೋ ಹಾಕಿದಾಗ ಕೆಳಗಡೆ ಬರ್ತಾವಲ್ಲ ಕಮೆಂಟ್ಗಳು, ಆ ಕಮೆಂಟ್ಗಳನ್ನ ನಿಮ್ಮ ಸಮಾಜ ಸಮುದಾಯ ಧಿಕ್ಕರಿಸಿದಾಗ ನೀವು ಆಡ್ತಾ ಇರುವ ಸೌಹಾರ್ದತೆಯ ಮಾತಿಗೊಂದು ಅರ್ಥ ಬರುತ್ತೆ. ಇನ್ನೊಬ್ಬ ಮುಸ್ಲಿಂ ಕ್ರಿಕೆಟರು ಹೋಲಿ ಹಬ್ಬದ ದಿವಸ ಕೆನ್ನೆಗೆ 2 ಕಡೆ ಬಣ್ಣ ಹಚ್ಚಿಸ್ಕೊಂಡಿರೋ ಫೋಟೋ ಹಾಕಿದಾಗ ಕೆಳಗಡೆ ಬರ್ತಾವಲ್ಲ ಹೇಟ್ ಮೆಸೇಜ್ಗಳು, ಅದನ್ನ ಧಿಕ್ಕರಿಸಿದಾಗ ನೀವು ಆಡ್ತಾ ಇರುವ ಸೌಹಾರ್ದತೆಗೆ ಒಂದು ಅರ್ಥ ಬರುತ್ತೆ. ಅದನ್ನ ಏನೂ ಮಾಡದೆ ಹಿಂದೂ ಮುಸ್ಲಿಂ ಭಾಯಿ ಅಂತ ನೀವು ಬಂತು ಸ್ಟುಡಿಯೋದಲ್ಲಿ ಮಾತನಾಡಿದಾಗ ಆ ಮಾತುಗಳ ಬಗ್ಗೆ ಸಂಶಯ ಬರುತ್ತೆ ಸರ್. ಬಿಕಾಸ್ ದಟ್ ಈಸ್ ನಾಟ್ ದ ರಿಯಾಲಿಟಿ.